ಮಿಥಿತ್ವ ಅಂತ ಒಂದು ಪ್ರಯೋಗ ಭಾಗವತದ 4ನೇ ಸ್ಕಂದದ 29ನೇ ಅಧ್ಯಾಯದ 56ನೇ ಶ್ಲೋಕದಲ್ಲಿ ಕಂಡುಬರ್ತದೆ. ಕ್ಷುದ್ರಂ ಚರಂ ಸುಮನಸಾಂ ಶರಣೆ ಮಿಥಿತ್ವ ಅಂತ. ಮಿಥಿತ್ವ ಅನ್ನೋದಕ್ಕೆ ಮಿಥುನೀಭೂಯ ಅಂತ ಭಾಗವತವೇ ವ್ಯಾಖ್ಯಾನ ಮಾಡಿದೆ. ಒಂದು ಶ್ಲೋಕ ಹೇಳಿದ್ದನ್ನ ಮತ್ತೊಂದು ಗದ್ಯ ವ್ಯಾಖ್ಯಾನ ಮಾಡಿದೆ ಅಲ್ಲೇ ಭಾಗವತದಲ್ಲಿ. ಅದಕ್ಕೆ ಸಂಘವನ್ನು ಮಾಡಿ ಅಂತ ಹೀಗರ್ಥ. ಈಗ ಮಿಥ ಅನ್ನೋ ಧಾತು ಹೆಚ್ಚು ಕಾಣಿಸೋದಿಲ್ಲ. ಅದು ಮಿಥ ಮೇಧಾಸ ಹಿಂಸನಯೋಹ ಅಂತ ಹೀಗೆ ಧಾತು ಕಾಣಿಸ್ತದೆ. ಅದು ಸೌತ್ರ ಧಾತು ಅಂತಿದೆ. ಎಲ್ಲ ಕಡೆ ಧಾತು ಪುಸ್ತಕಗಳಲ್ಲೂ ಅದು ಕಾಣಿಸೋದಿಲ್ಲ. ಅದಕ್ಕೂ ಕೂಡ ಮೇಧ ಅಂದರೆ ಬುದ್ಧಿವಂತಿಕೆ ಮತ್ತು ಸಂಘ ಹೀಗೆ ಅರ್ಥಗಳನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ಅದು ಕೂಡ ಉಚಿತ ಅಲ್ಲ. ಮತ್ತೆ ಅದಕ್ಕೆ ಅರ್ಥವನ್ನು ಹೇಳುವವರು ಮೇಧ ಅಂದರೆ ಜೊತೆಗೂಡುವುದು, ತಿಳಿದುಕೊಳ್ಳುವುದು, ಸಂಗಮ ಮಾಡುವುದು, ಹೀಗೆಲ್ಲ ಅರ್ಥಗಳನ್ನು ಹೇಳ್ತಾರೆ. ಆದರೆ ಅವ್ಯಾವ ಅರ್ಥಗಳು, ಎಲ್ಲ ಅರ್ಥಗಳು ಸರಿಯಲ್ಲ. ಅದಕ್ಕೆ ಮಿಥುನ ಅಂದರೆ ಜೊತೆಗೂಡುವುದು ಅಂತನೂ ಒಂದು ಅರ್ಥ ಇದೆ. ಹೀಗೆ ಜೊತೆಗೂಡುವುದು ಅಂತನೂ ಒಂದು ಅರ್ಥ ಇರೋದ್ರಿಂದ ಅದನ್ನು ಪರಿಗಣನೆ ಮಾಡಬೇಕಿತ್ತು ಎಲ್ಲ ಧಾತು ಪಾಠ ನೋಡುವವರು. ಆದರೆ ಅದನ್ನು ಪರಿಗಣನೆ ಮಾಡಲಿಲ್ಲ. ಮೇಧಾದ ತಿಳಿದುಕೊಳ್ಳುವುದು, ಹಿಂಸೆ ಮಾಡುವುದು, ಇನ್ನೊಬ್ರಿಗೆ ತೊಂದರೆ ಕೊಡುವುದು ಅಂತ ಇಷ್ಟು ಮಾತ್ರ ಅರ್ಥವನ್ನು ಅವರು ಪರಿಗಣನೆ ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಅದರಂತೆ ಮಿಥ ಧಾತುವು ಕೂಡ, ಈ ಮಿಥ ಧಾತುವಿನಿಂದಲೇ ಮಿಥುನ ಅನ್ನುವಂಥ ಶಬ್ದ ಹುಟ್ಟಿದೆ. ಮಿಥುನ ಅಂದರೆ ಜೊತೆ ಅಂತ ಅರ್ಥ. ಸ್ತ್ರೀ, ಹೆಣ್ಣು ಮತ್ತು ಗಂಡುಗಳ ಜೊತೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಹೀಗೆ ಮೇಧತಿ ಅಂತಂದ್ರೆ ಲಟ್ಲಕಾರ. ಮಿದ ಮೇಧಸ್ನೇಹನಯೋಹ ಅನ್ನೋ ಧಾತುವಿಗೂ ಕೂಡ ಮೇಧತಿ ಅಂತಲೇ ಲಟ್ಲಕಾರ. ಇವೆರಡೂ ಧಾತುಗಳು ಕೂಡ ಕೆಲವು ಕಡೆ ಕಾಣ್ತವೆ, ಕೆಲವು ಕಡೆ ಕಾಣೋದಿಲ್ಲ. ಅದು ಸ್ವಲ್ಪ ವಿಚಿತ್ರವಾಗಿದೆ. ಅಂತೂ ಎರಡೂ ಧಾತುಗಳು ಇವೆ, ಬೇರೆ ಬೇರೆ ಕಡೆ ಅವು ಕಾಣ್ತಾವಷ್ಟೆ. ಅದರ ತ್ವ ಪ್ರತ್ಯಯ ಮೇದಿತ್ವ, ಮಿದಿತ್ವ ಹೀಗೆಲ್ಲ ಆಗ್ತದೆ. ಅದರಂತೆಯೇ ಮೇಧಿತ್ವ, ಮಿಥಿತ್ವ ಈ ರೂಪಗಳು ಕೂಡ ಆಗ್ತವೆ. ಒಂದು ದಕಾರಾಂತವಾದ್ದು, ಒಂದು ಥಕಾರಾಂತವಾದ ಧಾತು ಇಷ್ಟೇ ಅಂತ ವ್ಯತ್ಯಾಸ. ಅದರಲ್ಲಿ ಥಕಾರಾಂತವಾದ ಧಾತುವಿನಿಂದಲೇ ಮಿಥುನ ಅನ್ನುವಂಥ ಶಬ್ದ ಹುಟ್ಟಿರೋದು. ಇಲ್ಲಿ ಭಾಗವತದಲ್ಲಿ ಕಂಡು ಬಂದಿರುವಂಥ ಮಿಥಿತ್ವ ಅಂದರೆ ಜೊತೆಗೂಡಿ ಅನ್ನುವಂಥ ಅರ್ಥ ಏನಿದೆ, ಧಾತು ಏನಿದೆ, ಇದು ಕೂಡ ಬಂದಿರುವುದು ಮಿಥ ಎಂಬ ಧಾತುವಿನಿಂದಲೇ. ಇದರ ಪ್ರಯೋಗ ಕಡಿಮೆ. ಮಿಥುನೀಭೂಯ ಅನ್ನುವಂಥ ಪ್ರಯೋಗ ಅಲ್ಲಲ್ಲಿ ಕಾಣಿಸ್ತಿರ್ತದೆ. ಆದರೆ ಮಿಥಿತ್ವ ಅನ್ನುವಂಥ ಪ್ರಯೋಗ ಕಾಣುವುದು ಬಹಳ ಕಡಿಮೆ. ಅದನ್ನು ಬಳಕೆಯಲ್ಲಿ ತರಬಹುದು ಬೇರೆ ಬೇರೆ ಪ್ರಸಂಗಗಳಲ್ಲಿ. ಇದಕ್ಕೆ ಪರ್ಯಾಯ ಪದಗಳು ಮಿಶ್ರೀಭವತಿ, ಸಂಭವತಿ ಮತ್ತು ಸಂವಿಶತಿ ಹೀಗೆಲ್ಲ. ಸಂವಿಶತಿ ಅಂತ ಮಲಗುವುದು ಅಂತನೂ ಅರ್ಥ ಇದೆ, ಅದರ ಜೊತೆಗೆ ಹೀಗೂ ಅರ್ಥ ಆಗ್ತದೆ. ಸಂಭುಂಕ್ತೆ ಇತ್ಯಾದಿ ಬೇರೆ ಬೇರೆ ಶಬ್ದಗಳು ಇವೆ. ಆದರೂ ಪ್ರಸಿದ್ಧವಾದ ಶಬ್ದಗಳೇ. ಅಪ್ರಸಿದ್ಧವಾದ ಶಬ್ದಗಳು ಅಂತ ಮೇಧತಿ, ಮಿಶ್ರೀಭವತಿ, ಸಂಭವತಿ, ಸಂವಿಶತಿ ಇತ್ಯಾದಿ ಶಬ್ದಗಳನ್ನು ಈಗ ಹೇಳಿದೆ ಅಷ್ಟೆ.